ಬ್ರೌಸರಲ್ಲಿ ಸಂಚಾರ್ ಸಾಥಿ .gov.in ಸರ್ಚ್ ಮಾಡಿ. ಈಗ ಸಂಚಾರ್ ಸಾಥಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಕೊಡಿ. ಕ್ಯಾಪ್ಚಾ ಎಲ್ಲ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಕೊಡಿ. ನೋಡಿ, ನಮಗೆ ಗೊತ್ತಿಲ್ಲದೆ ನಮ್ಮ ಮೊಬೈಲ್ ನಂಬರನ್ನು ಯಾರ್ಯಾರೋ ಉಪಯೋಗಿಸ್ತಾ ಇರ್ತಾರೆ. ಒಂದು ವೇಳೆ ಅದೇನಾದರೂ ಫ್ರಾಡ್ ಆಗೋದ್ರೆ, ಕಂಪ್ಲೇಂಟ್ ಆಗೋದ್ರೆ ತುಂಬ ಸಫರ್ ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ತುಂಬ ಅಲರ್ಟ್ ಆಗಿರ್ಬೇಕು. ಎಷ್ಟು ಅಲರ್ಟ್ ಆಗಿದ್ರೂ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಸ್ವಲ್ಪ ಬಿಡು ಮಾಡಿಕೊಂಡು ನಮ್ಮ ಹೆಸರಲ್ಲಿ ಯಾರಾದರೂ ಬೇರೆ ಸಿಮ್ ಕಾರ್ಡ್ಗಳನ್ನ ಉಪಯೋಗಿಸ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡಿದ್ರೆ ಒಳ್ಳೆಯದು. ಅಕಸ್ಮಾತ್ ಏನಾದರೂ ಬೇರೆಯವರು ನಮ್ಮ ಹೆಸರಲ್ಲಿ ನಮಗೆ ಗೊತ್ತಿಲ್ಲದೆ ಸಿಮ್ ಕಾರ್ಡ್ ಉಪಯೋಗಿಸ್ತಾ ಇದ್ದರೆ ತಕ್ಷಣವೇ ಅದನ್ನು ಬ್ಲಾಕ್ ಮಾಡಿಸ್ಬೇಕು. ಇಲ್ಲಾಂದರೆ ಯಾವತ್ತಾದರೂ ಒಂದು ದಿವಸ ಅದು ನಮಗೆ ತೊಂದರೆ ಆಗೇ ಆಗುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಇನ್ನು ಇವಾಗ OTP ಬರುತ್ತೆ ನಿಮ್ಮ ಮೊಬೈಲ್ಗೆ. ಆ OTP ಎಂಟ್ರಿ ಮಾಡಿ ವ್ಯಾಲಿಡೇಟ್. ಓಕೆ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಹೆಸರಲ್ಲಿರೋವಂಥ ಮೊಬೈಲ್ ನಂಬರ್ಗಳ ಲಿಸ್ಟ್ ಬರುತ್ತೆ. ಇದು ನನ್ನ ಹೆಸರಲ್ಲಿರೋವಂಥ ಮೊಬೈಲ್ ನಂಬರ್ ಲಿಸ್ಟು. ಈ 3 ಮೊಬೈಲ್ ನಂಬರ್ನ ನಾನು ಉಪಯೋಗಿಸ್ತಾ ಇದ್ದೀನಿ. ಅಕಸ್ಮಾತ್ ಇದರಲ್ಲಿ ನಿಮ್ದು ಅಲ್ಲದೆ ಇರೋವಂಥ, ನಿಮ್ಗೆ ಗೊತ್ತಿಲ್ಲದೆ ಇರೋವಂಥ ನಂಬರ್ ಯಾವುದಾದ್ರೂ ಇತ್ತು ಅಂದರೆ ಯಾರೋ ಬೇರೆಯವರು ನಿಮ್ಮ ID ಪ್ರೂಫನ್ನು ಉಪಯೋಗಿಸ್ಕೊಂಡು ನಿಮ್ಮ ಹೆಸರಲ್ಲಿ ಸಿಮ್ ಕಾರ್ಡ್ ತೊಗೊಂಡು ಉಪಯೋಗಿಸ್ತಾ ಇದ್ದಾರೆ ಅಂತ ಅರ್ಥ. ತಕ್ಷಣವೇ ಅದನ್ನು ರಿಪೋರ್ಟ್ ಮಾಡಿ. ನಾಟ್ ಮೈ ನಂಬರ್ ಅಲ್ಲಿ ರಿಪೋರ್ಟ್ ಮಾಡಿ. ಅಲ್ಲಿ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನಾಟ್ ಮೈ ನಂಬರ್ ಅಂತೇಳಿ ರಿಪೋರ್ಟ್ ಮಾಡಿದ್ರೆ ತಕ್ಷಣವೇ ಅದನ್ನು ಟೆಲಿಕಾಂ ಡಿಪಾರ್ಟ್ಮೆಂಟ್ ಅವರು ವೆರಿಫೈ ಮಾಡಿ ಬ್ಲಾಕ್ ಮಾಡ್ತಾರೆ. ಆಗ ಆ ನಂಬರನ್ನು ಯಾರೂ ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಇದನ್ನು ಸಂಚಾರ್ ಸಾಥಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಕೂಡ ಈ ರೀತಿ ನಿಮ್ಮ ಮೊಬೈಲ್ ನಂಬರನ್ನು ಸರ್ಚ್ ಮಾಡ್ಬೋದು. ನಿಮ್ಮ ಹೆಸರಲ್ಲಿರುವಂಥ ಮೊಬೈಲ್ ನಂಬರ್ನ ಎಷ್ಟಿದೆ ಅದನ್ನು ರಿಪೋರ್ಟ್ ಮಾಡ್ಬೋದು, ಡಿಲೀಟ್ ಮಾಡಿಸ್ಬೋದು, ಅಥವಾ ನಿಮ್ಮ ಕಳೆದೋಗಿರೋ ಮೊಬೈಲನ್ನು ಕೂಡ ನೀವು ಬ್ಲಾಕ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಲ್ಲಿ ಸಂಚಾರ್ ಸಾಥಿ ಅಂತೇಳಿ ಸರ್ಚ್ ಮಾಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಸಂಚಾರ್ ಸಾಥಿ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ಓಪನ್ ಕೊಡಿ. ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟೊಂದು ಆಪ್ಷನ್ಸ್ ಇದೆ. ಟೆಲಿಕಾಂ ಡಿಪಾರ್ಟ್ಮೆಂಟಿಂದ ಕೊಟ್ಟಿರ್ತಕ್ಕಂಥದ್ದು. ರಿಪೋರ್ಟ್ ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಷನ್. ನಿಮ್ಗೆ ಯಾವುದಾದ್ರೂ ಫ್ರಾಡ್ ಕಮ್ಯುನಿಕೇಷನ್ ಆಗಿದ್ದರೆ ಅದನ್ನು ರಿಪೋರ್ಟ್ ಮಾಡ್ಬೋದು. ನಿಮ್ಮ ಮೊಬೈಲ್ ಏನಾದರೂ ಕಳೆದೋಗಿದ್ರೆ ಅದನ್ನು ಕೂಡ ನೀವು ಬ್ಲಾಕ್ ಮಾಡ್ಬೋದು. ನಿಮ್ಮ ಹೆಸರಲ್ಲಿರೋ ಎಲ್ಲ ಮೊಬೈಲ್ ನಂಬರ್ಗಳನ್ನು ತಿಳ್ಕೊಳ್ಬೋದು. ನಿಮ್ಮ ಫೋನಿನ ಜೆನ್ಯೂನ್ನೆಸ್ಸನ್ನು ಕೂಡ ನೀವಿಲ್ಲಿ ತಿಳ್ಕೊಳ್ಬೋದು. ಹಾಗೆಯೇ ಇಂಟರ್ನ್ಯಾಷನಲ್ ಕಾಲ್ ಯಾವುದಾದ್ರೂ ನಿಮಗೆ ರಿಸೀವ್ ಆಗಿದ್ದರೆ ಅಥವಾ ಬಂದಿದ್ದರೆ ಅದನ್ನು ರಿಪೋರ್ಟ್ ಮಾಡ್ಬೋದು. ಮೊದಲು ನಾವು ನಮ್ಮ ಹೆಸರನ್ನು ಎಂಟ್ರಿ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳೋಣ. ಆಗ ನೌ ಯುವರ್ ಮೊಬೈಲ್ ಕನೆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹೆಸರಲ್ಲಿರ್ತಕ್ಕಂಥ ಎಲ್ಲ ಮೊಬೈಲ್ ನಂಬರ್ಗಳ ವಿವರ ಕ್ಷಣ ಮಾತ್ರದಲ್ಲಿ ಸ್ಕ್ರೀನ್ ಮೇಲೆ ಬಂದುಬಿಡುತ್ತೆ. ಮೊಬೈಲ್ ನಂಬರ್ ರಿಜಿಸ್ಟರ್ ಆಯಿತು. ಈಗ ನೋಡಿ, ಎಸ್ ಬಂತು. ನನ್ನ ಹೆಸರಲ್ಲಿರ್ತಕ್ಕಂಥ ಎಲ್ಲ ಮೊಬೈಲ್ ನಂಬರ್ ಲಿಸ್ಟ್ ಇಲ್ಲಿ ಬಂದಿದೆ. ನೀವು ಇದೇ ರೀತಿ ನಿಮ್ಮ ಹೆಸರಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹೆಸರಲ್ಲಿ ಬೇರೆ ಇನ್ನೊಂದು ನಂಬರ್ ಏನಾದರೂ ರನ್ನಿಂಗಲ್ಲಿ ಇದೆ ಅನ್ನೋದು ಇದರಿಂದ ತಿಳಿದು ಬಂದರೆ ಕೂಡಲೇ ರಿಪೋರ್ಟ್ ಮಾಡಿ ಅದನ್ನು ಡಿಲೀಟ್ ಮಾಡಿಸಿ. ಇಲ್ಲಾಂದರೆ ಮುಂದೆ ನಿಮಗೆ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಷ್ಟು ಹೇಳಿ ಇವತ್ತಿನ ನನ್ನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.